ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾ ಕಾಯಿ ಟೊಮೆಟೊಯಿಂದ ಚಟ್ನಿ ಮಾಡೋದು ಹೇಗಂತ ತೋರಿಸಾತೀನಿ. ನಾನಿಲ್ಲಿ 4 ಟೊಮೆಟೊ ತಗೊಂಡು ಅದನ್ನು ಬ್ರೌನ್ ಆಗುವವರೆಗೂ ಹುರ್ಕೊಳತ್ತೀನಿ. ಇದು ಬಹಳ ಟೇಸ್ಟಿ ಚಟ್ನಿ. ಇದು ಬಿಸಿ ಜೊತೆ ಚಪಾತಿ ಜೊತೆ ತುಪ್ಪ ಹಾಕ್ಕೊಂಡು ಸಣ್ಣ ಮಕ್ಕಳಿಗೆ ಕೊಟ್ಟರೆ ಭಾಳ ಖುಷಿಯಿಂದ ತಿಂತಾರೆ. ಈಗ ಹಂಗೆ ಬ್ರೌನ್ ಆಗ್ಯಾವ, ಅದನ್ನು ನಾವು ಜಾರಿಗೆ ಹಾಕ್ಕೊಳ್ಳೋಣ. ಹಂಗೆ ನಾ ಅದ್ರ ಜೊತೆ 3 ಉಳ್ಳಾಗಡ್ಡಿ ತೊಗೊಂಡಿನಿ. ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡಾರ್ಕ್ ಬ್ರೌನ್ ಆಗೋ ತನಕ ನಾವು ಹುರ್ಕೊಳ್ಳೋಣ. ಆಮೇಲೆ ಇದು ಬಿಸಿ ರೊಟ್ಟಿ, ಅನ್ನ, ತುಪ್ಪ ಹಾಕ್ಕೊಂಡ್ರೆ ಭಾಳ ಟೇಸ್ಟು. ಈಗೆಲ್ಲ ಸೀಸನು ಕಾಯಿ ಟೊಮೆಟೊ ಭಾಳ ಇರ್ತಾವೆ ಮಾರ್ಕೆಟ್ನಾಗ, ತೊಗೋಬೋದು. ಆಮೇಲೆ ಭಾಳ ಫಾಸ್ಟಾಗಿ ನಾವು ಪ್ರಿಪೇರ್ ಮಾಡ್ಬೋದು ಇದನ್ನು. ಮಕ್ಕಳಿಗಂತೂ ಭಾಳ ಇಷ್ಟಪಡ್ತಾರೆ. ಆಮೇಲೆ ಇದು ನಾವು ಬ್ರೆಡ್ ಟೋಸ್ಟಿಗೂ ಹಚ್ಕೊಂಡು ತಿನ್ಬೋದು. ಇದನ್ನು ಹುರಿದೀವಿ, ಬ್ರೌನ್ ಬಂದೈತಿ. ಇದನ್ನು ನಾವು ಜಾರಿಗೆ ಹಾಕ್ಕೊಳ್ಳೋಣ. ಈಗ ಹಂಗೆ ನಾ ಏನು ಮಾಡ್ತೀನಿ, ಮತ್ತೊಂದು 8 ಮೆಣಸಿನ್ಕಾಯಿ ತೊಗೊತೀನಿ. ಯಾಕಂದ್ರೆ ನಮ್ಮ ಕಡೆಗೆ ಇದು ಮೆಣಸಿನ್ಕಾಯಿ ಖಾರ ಇರೋಂಗಿಲ್ಲ. ಹಂಗಾಗಿ ನಾವು 8 ತೊಗೊಂಡಿನಿ. ಅದನ್ನು ಡಾರ್ಕ್ ಬ್ರೌನ್. ಅದ್ರೊಳಗೆ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಬೆಳ್ಳುಳ್ಳಿ ಸಹ ಅದ್ರಾಗ ಹಾಕ್ಕೊಂಡು ಹುರ್ಕೋಬೇಕು. ನೆಕ್ಸ್ಟ್ ಈಗ ಜಾರಿಗೆ ನಾವು ಒಂದಿಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು, ನೆಕ್ಸ್ಟ್ ಗುರೋಳ್ ಪುಡಿ, ಹುಚ್ಚಳ ಪುಡಿ ಅಂತಿರಲ್ಲ ಅದು ಗುರೋಳ್ ಪುಡಿ, 2 ಸ್ಪೂನ್ ಜೀರಿಗೆ, ನೆಕ್ಸ್ಟ್ ಬೆಲ್ಲ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋಂಗಿಲ್ಲ, ಹಂಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಿಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದ.